75% ಕೇಂದ್ರ ಸರ್ಕಾರದ ದುಡ್ಡು, 25% ರಾಜ್ಯ ಸರ್ಕಾರದ ದುಡ್ಡು. ಇಲ್ಲಿ ಜಾಹೀರಾತುಗಳಿಗೆ ಪ್ರತಿನಿತ್ಯ ಇವತ್ತು ನೋಡಿ ತೆಗೆದ್ರೆ ಅದಕ್ಕೆ ಒಂದು ಹೇಸಿಗೆ ಆಗ್ತದೆ. ಆ ಚಿತ್ರಗಳನ್ನ ಹಾಕೊಂಡು ಬಣ್ಣ ಬಣ್ಣದ ಚಿತ್ರನ ಹಾಕೊಂಡು ಜನ ನೀರಿಗೆ ಹಾಹಾಕಾರ. ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರ ಇದೆ, ದನಗಳಿಗೆ ಮೇವಿಲ್ಲ. ಇವತ್ತು ಜಾಹೀರಾತುಗಳಿಗೆ 200 ಕೋಟಿ ಹೆಚ್ಚುವರಿಯಾಗಿ ಇವಾಗ ಸಪ್ಲಿಮೆಂಟರಿ ಬಜೆಟ್ ಮೊನ್ನೆ ಪಾಸ್ ಮಾಡ್ಕೊತಾರೆ. ಯಾರು ದುಡ್ಡು ಯಾರಪ್ಪನ ಮನೆ ದುಡ್ಡಿಲ್ಲ. ಅವ್ರು ನಾನು ಕೇಳ್ತೀನಿ, ಅವರೆಲ್ಲ ಹೇಳ್ತಾರೆ ಯಾರಪ್ಪನ ಮನೆ ದುಡ್ಡು ಅಂತೇಳಿ ಕಾಂಗ್ರೆಸ್ ಹೇಳ್ತಾರಲ್ಲ. ನೀವು ಮಾಡ್ತಿರೋದು ಯಾರಪ್ಪನ ಮನೆ ದುಡ್ಡಲ್ಲಿ ಜಾಹೀರಾತು ಬಣ್ಣ ಬಣ್ಣದ ಫೋಟೋ ಹಾಕೊಂಡು ಜಾಹೀರಾತು ಹಾಕೊಂಡು ಕೂತಿಲ್ಲ. ಯಾರಪ್ಪನ ಮನೆ ದುಡ್ಡಲ್ಲಿ ನಿಮ್ಮ ದುಡ್ಡು ಅದು ರಾಜ್ಯದ ಜನತೆ ತೆರಿಗೆ ಹಣ. ನಾನು 25,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದೆ. ನಾನು ದಿನ ಪತ್ರಿಕೆಯಲ್ಲಿ ಸಾಲ ಮನ್ನಾ ಮಾಡಿದ್ರೆ ಸರ್ಕಾರ ದುಡ್ಡಲ್ಲಿ ಜಾಹೀರಾತು ಹಾಕೊಳ್ಳಿಲ್ಲ. ಜನಗಳ ಸೇವೆ ಈ ತರ ಮಾಡಿದ್ದೀವಿ. ಅದರಿಂದ ಇವತ್ತು ಈ ಸರ್ಕಾರದ ನಡವಳಿಕೆ ಏನಿದೆ, ಇವತ್ತು ಜನವಿರೋಧಿ ನೀತಿಗಳೇನಿದೆ, ಗ್ಯಾರಂಟಿ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಗ್ಯಾರಂಟಿ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆ 2,000 ಹೆಚ್ಚಿಗೆ ಕೊಡಿ. ನಾನು ಬೆಂಬಲ ಇದ್ದೇನೆ. 2,000 ಹೆಚ್ಚಿಗೆ ಕೊಡಿ. ನಾನು ತಪ್ಪು ಅಂತ ಹೇಳೋದಿಲ್ಲ. ಆದರೆ ಇವತ್ತು ಬರೀ ಗ್ಯಾರಂಟಿ ಕಾರ್ಯಕ್ರಮಗಳ ಕನವರಿಕೆ ಮಾಡಿಕೊಂಡು ರಾಜ್ಯದ ಅಭಿವೃದ್ಧಿ ಕುಂಠಿತಾಗಿರ್ತಕ್ಕಂಥದ್ದು, ಖಜಾನೆ ಖಾಲಿ ಮಾಡ್ತಾ ಇರ್ತಕ್ಕಂಥದ್ದು, ಜನತೆಯ ಮೇಲೆ ತೆರಿಗೆ ವಿಧಿಸಿರ್ತಕ್ಕಂಥದ್ದು 5 ಪಟ್ಟು ಇವತ್ತು ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಏರಿಕೆ ಮಾಡಿದ್ದಾರೆ. ಮತ್ತಿದ ಎಲ್ಲ ಒಂದು ವಸ್ತುಗಳ ಮೇಲೆ 28, 30, 40% ಏರಿಕೆ ಮಾಡಿದ್ದೀರಿ. ಮತ್ತೆ ಯಾವ ಒಂದು ಗ್ಯಾರಂಟಿ ಮುಖಾಂತರ ಜನಗಳ ಬದುಕು ಸರಿಪಡಿಸ್ತೀರಿ, ಮತ್ತೆ ಅವ್ರ ಜೋಬಿಂದಲೇ ವಸೂಲಿ ಮಾಡ್ಕೊಂಡು ಕೂತೀರಿ ತೆರಿಗೆ. ಇವತ್ತು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಆಗ್ತದೆ. ಇದು ನಿಮ್ಮ ನಡವಳಿಕೆ. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಇಬ್ಬರು ಶಾಸಕರು ಕಾಂಗ್ರೆಸ್ ಹೀಗೆ ಸೇರ್ಪಡೆ ಆಗ್ತವೆ ಅಂತ ಯಾರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ತಲೆ ಕೆಡಿಸ್ಕೊಳ್ಳೋದು. ಈಗ ನಾವು ಅಭ್ಯರ್ಥಿ ನಿಲ್ಲಿಸಿರ್ತಕ್ಕಂಥದ್ದು ಹಣದ ಆಮಿಷ. ನಾವು ಶಿವಕುಮಾರ್ ಪೈಪೋಟಿ ಕೊಡಕ್ಕಾಗತ್ತಾ? ಜನತಾದಳ ಶಿವಕುಮಾರ್ ಅವರಿಗೆ ಹಣದಲ್ಲಿ ಪೈಪೋಟಿ ಕೊಡಕ್ಕಾಗುತ್ತೋ? ಧಮ್ಕಿನಲ್ಲಿ ಪೈಪೋಟಿ ಕೊಡಕ್ಕಾಗುತ್ತೋ? ಯಾವ್ದ್ರಲ್ಲಿ ಪೈಪೋಟಿ ಕೊಡಬಹುದು? ನಾವು ಸಾಧ್ಯ ಇದೆಯಾ? ಸೆಟ್ಲ್ಮೆಂಟ್ ರಾಜಕಾರಣದಲ್ಲಿ ನಾವು ಅವ್ರ ಮುಂದೆ ಪೈಪೋಟಿ ಮಾಡಕ್ಕಾಗತ್ತಾ? ಶಾಸಕರಿಗೆ ಬೆದರಿಕೆ ಆಗ್ತಾ ಇದ್ರೆ ಅಂದ್ಬಿಟ್ಟು ಯಾರು ಅಲ್ಲ ಸರ್, ರಾಜ್ಯಸಭೆ ಎಲೆಕ್ಷನ್ ಯಾರಾದರೂ ಶಾಸಕರ ಆ ರೀತಿ ಹೇಳಿದ್ದಾರ? ನಮ್ಮಿಂದ ಬೆದರಿಕೆ ಆಗಿದೆ ಅಂತೇಳಿ ಯಾರು ಶಾಸಕರು ಹೇಳಿದ್ದಾರ? ಶಾಸಕರು ಡಿ.ಕೆ. ಇವತ್ತು ನಿನ್ನೆ ದಿನ ದರ್ಶನ್ ಪುಟ್ಟಣ್ಣ ಅವರು ಏನ್ ಹೇಳಿದ್ದಾರೆ? ಮತ ಕೇಳಿದ್ದಾರೆ. ಮತ ಕೇಳೋದು ಎಲ್ಲರದು ಹಕ್ಕಿದೆ. ಚುನಾವಣೆ ನಿಂತ್ಕೊಂಡು ಮತ ಕೇಳಿದಾನೆ ನಮಗೆ ಮತ ಕೊಡಬೇಡಿ ನೀವು ಅಂತ ಹೇಳಕ್ಕಾಗತ್ತಾ? ಮತ ಕೇಳೋದು ತಪ್ಪ? ಅದ್ರ ಜೊತೆಗೆ ಗಿಫ್ಟ್ ಹಂಚೋದನ್ನು ಕೂಡ ಈಗ ಶಾಸಕರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಮಗಳ ಶಾಸಕರು ಹಂಚಬಾರ್ದ, ನಮ್ಮ ಹತ್ರ ಇದೆ, ಎಲ್ಲ ಬಿಟ್ಟಿರ್ತಕ್ಕಂಥವ್ರ ಬಗ್ಗೆ ನಾನೇನು ಚರ್ಚೆ ಮಾಡಲಿ.